ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರೂ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ಅಂದ್ಕೊಳ್ತೀನಿ. ಇವತ್ತಿಂದ ಅಂದರೆ 18ನೇ ತಾರೀಕು ಇವತ್ತು. ಇವತ್ತು 19ನೇ ತಾರೀಕು. ಇವತ್ತಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟಲ್ಲಿ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. CSL ಅಥವಾ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ. ಅಪ್ಲಿಕೇಶನ್ ನೀವು ಇವತ್ತಿಂದ ಹಾಕ್ಬೋದು. ಓಕೆ, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನ್ನ ಕಮೆಂಟ್ಸಲ್ಲೂ ಕೂಡ ಬಹಳಷ್ಟು ಡೌಟ್ಸ್ಗಳನ್ನು ಕೇಳ್ತಾ ಇದ್ರಿ, ಏನು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ರಿಲೇಟೆಡ್ ಆಗಿ. ಹಾಗಾಗಿ ನೀವು ನಿಮ್ಮ ಡೌಟ್ಸ್ಗೆ ಅಧಿಕೃತವಾಗಿ ಇಲಾಖೆನೇ ಇವಾಗ ಕೆಲವೊಂದಷ್ಟು ಆಯ್ದ ಪ್ರಶ್ನೆ, ಅಂದರೆ ಜಾಸ್ತಿ ಯಾವುದ್ರ ಮೇಲೆ ಕ್ವೆಶನ್ಸು ಡೌಟ್ಸು ನಿಮಗೆ ಬರ್ತಾ ಇತ್ತು, ಆ ಒಂದು ಡೌಟ್ಸ್ಗಳಿಗೆ ಆನ್ಸರನ್ನು ಕೊಟ್ಟಿದೆ. ಅಧಿಕೃತವಾಗಿ ಇಲಾಖೆಯಿಂದ ಇವಾಗ ಬಂದಿರತಕ್ಕಂತಹ ಕೆಲವೊಂದು ಉತ್ತರಗಳು ಅಂತ ಹೇಳ್ಬೋದು ನಿಮ್ಮ ಒಂದು ಡೌಟ್ಸ್ಗೆ. ಏನೇನೆಲ್ಲ ಕ್ವೆಶನ್ಸ್ ಜಾಸ್ತಿ ಹೋಗಿತ್ತು, ಈ ಕ್ವೆಶನ್ಸಲ್ಲಿ ನಿಮ್ಮ ಡೌಟ್ಸ್ಗಳು ಕೂಡ ಇದೆಯಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ತಿಳ್ಕೊತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇನಂತ ಕೊಟ್ಟಿದ್ದಾರೆ, ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳು ಅಂತ. GPSTR, PSTR ಮತ್ತು HSTR ಯಾವುದೇ ಒಂದು ಎಕ್ಸಾಮ್ಸ್ ಅಂತ ಬಂದಾಗ ಕೆಲವೊಂದಷ್ಟು ಡೌಟ್ಸ್ ಕಾಮನ್ ಆಗಿ ಬರುತ್ತೆ. ಇಲ್ಲಿ ನೀವು ಏನು ಇಲಾಖೆಗೆ ಕಾಲ್ ಮಾಡಿ ಪದೇ ಪದೇ ಕ್ವೆಶನ್ಸ್ನ ಕೇಳ್ತಾ ಇದ್ರಿ, ಆ ಕ್ವೆಶನ್ಸ್ನ ಇಲ್ಲಿ ಇವಾಗ ಕೊಟ್ಟಿರ್ತಕ್ಕಂಥದ್ದು ಏನೆಲ್ಲ ಕ್ವೆಶನ್ಸು ನೋಡಿ, ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಗೊತ್ತಲ್ಲ ನಿಮ್ಗೆ, ಆನ್ಲೈನ್ ಅರ್ಜಿ ಯಾವಾಗ ಶುರು ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ. 18ನೇ ತಾರೀಕಿಗೆ ಶುರು ಆಗುತ್ತೆ ಅಂತ ಇತ್ತು. ಇವತ್ತು 19ನೇ ತಾರೀಕು ಇವತ್ತಿಂದ ಶುರುವಾಗಿದೆ. ಮತ್ತು 15ನೇ ತಾರೀಕಿಗೆ ಅಂದರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ಲಾಸ್ಟ್ ಆಗುತ್ತೆ. ಇದೆಲ್ಲ ಓಕೆ. ಇದು ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನ ಅಪ್ಲೋಡ್ ಮಾಡಬೇಕು ಇದೆಲ್ಲ ನಿಮಗೆ ಗೊತ್ತಿದೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಆಮೇಲೆ ನಾನ್ ಕ್ರಿಮಿ ಲೇಯರು, 371J ಮೀಸಲಾತಿ ಪ್ರಮಾಣ ಪತ್ರ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಂತ. ಇದೆಲ್ಲ ಡಾಕ್ಯುಮೆಂಟ್ಸು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಮೇಯ್ನಾಗಿ ಈ ಒಂದು ಟಾಪಿಕ್ ನೋಡಿ, ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ, ನನ್ನ ಹತ್ರ ಇರೋ ಕ್ವೆಶನ್ನು ಒಬ್ಬ ಕ್ಯಾಂಡಿಡೇಟಿಂದ ಕ್ವೆಶನ್ ಬಂದಿರೋವಂಥದ್ದು. ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಅಂತ ನಮೂದಿಸಲಾಗಿದೆ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ ಅಂತ ಕೇಳಿದ್ದಾರೆ. ಆಯಿತಾ? ಇದು ದೊಡ್ಡ ಒಂದು ಕನ್ಫ್ಯೂಷನ್. ವ್ಯಾಸಂಗಕ್ಕಾಗಿ ಮತ್ತು ಜಾಬ್ಗೋಸ್ಕರ ಅಂತ ಅಂದ್ಬಿಟ್ಟು ಬಹಳಷ್ಟು ಜನ ಕನ್ಫ್ಯೂಷನ್ನ ಮಾಡ್ಕೊಂಡಿರ್ತೀರ. ಇದಕ್ಕೆ ಅಧಿಕೃತವಾಗಿ ಏನು ಆನ್ಸರ್ ಬಂದಿದೆ ನೋಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಅಂತ ನಮೂದಿಸಿದಲ್ಲಿ ಅದನ್ನು ಪರಿಗಣನೆ ಮಾಡೋದಿಲ್ಲ. ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು, ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸಿರುವ ಪ್ರಮಾಣ ಪತ್ರ ಸಲ್ಲಿಸಬಹುದು. ಇಫ್ ಇನ್ ಕೇಸ್ ನಿಮ್ಮ ಒಂದು ಸರ್ಟಿಫಿಕೇಟ್ನಲ್ಲಿ ವ್ಯಾಸಂಗಕ್ಕಾಗಿ ಅಥವಾ ಎಜುಕೇಷನ್ ಪರ್ಪಸ್ ಅಂತ ನಮೂದಿಸಿದ್ರೆ ಅದನ್ನು ಪರಿಗಣನೆ ಮಾಡಲ್ಲ. ಆಯಿತಾ? ಉದ್ಯೋಗಕ್ಕಾಗಿ ಅಥವಾ ವ್ಯಾಸಂಗಕ್ಕಾಗಿ ಅಂತ ಎರಡನ್ನೂ ಅಲ್ಲಿ ಮೆನ್ಷನ್ ಮಾಡಿದ್ದಿಲ್ಲ ಅಂತಂದರೆ ನೀವು ಆ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಬೋದು. ಇನ್ನು ಉದ್ಯೋಗಕ್ಕಾಗಿ ಅಂತ ಹಾಕಿದರೆ ವೆಲ್ ಆ್ಯಂಡ್ ಗುಡ್. ಓಕೆ, ಹಾಗಾಗಿ ಅಭ್ಯರ್ಥಿ ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ. ಅದು ನೇಮಕಾತಿ ಆದಮೇಲೆ. ಓಕೆ, ಇದಿಷ್ಟು ಕ್ಲಿಯರ್ ಆಯಿತಾ? ಆ್ಯಂಡ್ ನೆಕ್ಸ್ಟ್, ಮೀಸಲಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ GMನಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ಹೌದು, ನೇಮಕಾತಿಗೆ ಜಾತಿ ಮತ್ತು ಆದಾಯದ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆಯಾದರೂ ಕೂಡ ನೀವೇನು ಮಾಡಬೇಕಾಗತ್ತೆ, ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತೆ. ನೀವಿವಾಗ GMಲ್ಲಿ ಸೆಲೆಕ್ಟ್ ಆದರೂ ಕೂಡ, ಬೇರೆ ಯಾವುದೋ ಒಂದು ಕ್ಯಾಟಗರಿಲಿದ್ರು GMಲ್ಲಿ ಸೆಲೆಕ್ಟ್ ಆದರೂ ಕೂಡ ನಿಮ್ಮ ಒಂದು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ನೀವು ಕೊಡಲೇಬೇಕಾಗಿರುತ್ತೆ. ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣ ಪತ್ರದ ಸಿಂಧುತ್ವ ರದ್ದಾದಲ್ಲಿ ಉತ್ತಮ ಮೆರಿಟ್ ಇದ್ರೂ ಕೂಡ ಅದು ನೇಮಕಾತಿ ರದ್ದಾಗುತ್ತೆ ಅಂತಕ್ಕಂಥದ್ದು. ಓಕೆ, ನೀವು ಬೇರೆ ಕ್ಯಾಟಗರಿ ಇದ್ದರೂ GMಲ್ಲಿ ಆಯ್ಕೆಯಾದರೂ ನಿಮ್ಮ ಪ್ರಮಾಣ ಪತ್ರಗಳನ್ನು ಕೊಡಬೇಕು. ಇನ್ನಿಲ್ಲೊಂದಿದೆ ನೋಡಿ, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿದ್ದು ನಮೂನೆ ಡಿಯಲ್ಲಿ ಪ್ರವರ್ಗ ಎ ಪ್ರವರ್ಗ ಬಿ ಅಂತ ಮೆನ್ಷನ್ ಮಾಡಿರೋದಿಲ್ಲ. ಆ ಪತ್ರವನ್ನು ನಾವು ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಡಿ ಅಂತ ಬರುತ್ತಲ್ವಾ, ಫಾರ್ಮ್ ಡಿ. ಅದರಲ್ಲಿ ಪ್ರವರ್ಗ ಪ್ರವರ್ಗ A-B-C ಅಂತ ಕಡ್ಡಾಯವಾಗಿ ನಮೂದಿಸಬೇಕು. ಅದಿಲ್ಲ ಅಂತಂದರೆ ನಿಮ್ಮದು ವ್ಯಾಲಿಡ್ ಮಾಡಲ್ಲ. ನಮೂದಿಸಿದ್ರೆ ಮಾತ್ರ ಜಾತಿ ಪ್ರಮಾಣ ಪತ್ರವನ್ನು ಇದು ಮಾಡ್ತಾರೆ. ಇಲ್ಲಿ ನೋಡಿ ನೀಟಾಗಿ ಕೊಟ್ಟಿದ್ದಾರೆ, ಜಾತಿ ಪ್ರಮಾಣ ಪತ್ರವನ್ನು ಪಡೆದರೂ ಕಡ್ಡಾಯವಾಗಿರುತ್ತದೆ. ನಮೂನೆ ಡಿಯಲ್ಲಿ ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಎ ಅಂತ ಹೇಳಿ ನಮೂದಿಸಿರಲೇಬೇಕು ಅಂತ. ಆಯಿತಾ? ನೆಕ್ಸ್ಟು, ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಜಾತಿಯಡಿ ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ
ಪತ್ರವನ್ನು ಕೊಟ್ಟಿರ್ತಾರೆ. ಆದರೆ ಉದ್ಯೋಗಕ್ಕೋಸ್ಕರ 3A ವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣವನ್ನು ಕೊಟ್ಟಿರ್ತಾರೆ. ನಾನು ಅದನ್ನು ಸಲ್ಲಿಸ್ಬೋದಾ ಅಂತ ಕೇಳಿದ್ದಾರೆ. ಇನ್ನು ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕಾಗಿ ಓದೋದಕ್ಕೆ ಅಂತಲೇ 2A ಪ್ರವರ್ಗದ ಅಡಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆದರೆ ಸಕ್ಷಮ ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ ನೀಡಿರುವ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾತ್ರ ಕೊಟ್ಟಿರಬೇಕು. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅಫಿಷಿಯಲ್ ಆಗಿ ವ್ಯಾಸಂಗಕ್ಕಾಗಿ ಅಥವಾ ಎಜುಕೇಷನ್ ಪರ್ಪಸ್ ಅಂತ ನೀವು ಏನು ಮಾಡಿಸ್ಕೊಂಡಿದ್ದೀರಾ ಅದು ವ್ಯಾಲಿಡ್ ಆಗಲ್ಲ, ಅದನ್ನು ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡಬೇಡಿ. ಓಕೆ, ಈಗ ಎಜುಕೇಷನ್ ಪರ್ಪಸ್ಸು ಅಥವಾ ಜಾಬ್ಗೆ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲದೆ ಇರೋದು ಅಪ್ಲೈ ಆಗುತ್ತೆ, ಮತ್ತು ಜಾಬ್ಗೆ ಅಂತ ಹೇಳಿಬಿಟ್ಟೆ ನೀವು ಮಾಡಿಸಿರ್ತೀರಲ್ವ ಅದು ಕೂಡ ಅಪ್ಲೈ ಆಗುತ್ತೆ. ಆಯಿತಾ? ಸೊ ನೀವು ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಬಗ್ಗೆ ಕೇಳಿದರೆ ಕೆಲವೊಂದು ಕ್ವೆಶನ್ಸು. ನಾನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ನಿವಾಸಿ ಆಗಿರ್ತೀನಿ, ಸಕ್ಷಮ ಪ್ರಾಧಿಕಾರ ನೀಡಿರುವ 371J ಪ್ರಮಾಣ ಪತ್ರ ಹೊಂದಿದ್ದು ಅದರ ಆಡಿ ನಂಬರ್ ಇರೋದಿಲ್ಲ, ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದಾ ಅಂತ ಕೇಳಿರ್ತಾರೆ. ಸೊ ಇಲ್ಲಿ ಖಂಡಿತವಾಗ್ಲೂ ಕೂಡ ಆಡಿ ನಂಬರ್ ಹೊಂದಿರತಕ್ಕಂತಹ 371J ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು. ಸೊ ನೀವು ಬೇರೆ ಬೇರೆ ಪ್ರಮಾಣ ಪತ್ರಗಳು ಅಥವಾ ಆಡಿ ನಂಬರ್ ಇಲ್ದಿರೋ ಪ್ರಮಾಣ ಪತ್ರಗಳನ್ನ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಅದು ಅಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟ್ HK ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿರೋದು non-HK ಜಿಲ್ಲೆಯ ನಿವಾಸಿ. ಸೊ ನಾನು 371J ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರ್ತಕ್ಕಂತಹ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ 371J ಮೀಸಲಾತಿ ಅಡಿಯನ್ನು ಅರ್ಜಿ ಸಲ್ಲಿಸಬಹುದು ಅಂತ. ಓಕೆ, ಸೊ ನೆಕ್ಸ್ಟ್ 371J ನಿವಾಸಿ ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ ಅಂತ. ಸೊ ಆಬ್ವಿಯಸ್ಲಿ ಹೌದು, ನೀವು non-HK HK ರೀಜನ್ ಆಗಿದ್ರು ಕೂಡ non-HK ನಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 20% ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದೇ. ಅದು ಕೂಡ ನೀವು ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಎಷ್ಟು ಸಲ ನೀವು ಅಪ್ಲಿಕೇಶನ್ ಹಾಕ್ತಿರೋ ಎಷ್ಟು ಹುದ್ದೆಗಳಿಗೆ ಅಷ್ಟು ನೀವು ಫೀಸನ್ನು ಪಾವತಿ ಮಾಡಬೇಕಾಗುತ್ತೆ, ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ನಾನು non-HK ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾ ಅಂತ. ಸೊ ಈ ಥರ ಏನಕ್ಕೆ ಮಾಡ್ತಾರೆ ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಪೋಸ್ಟ್ಗಳಿದ್ದಾವೆ ಅನ್ನೋ ಕಾರಣಕ್ಕೆ non-HK ಅಭ್ಯರ್ಥಿಗಳು HK ವಿಭಾಗಕ್ಕೆ 20% ಏನು ಕೊಟ್ಟಿದ್ದಾರೆ ಅದರ ಮೇಲೆ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಈ ರೀತಿ ಹಾಕ್ಬೋದಾ ಅಂತ ನಿಮ್ಮೊಂದು ಕ್ವೆಶ್ಚನ್ನು. ಇಲ್ಲೇನು ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಹಾಕ್ಬೋದು. ಕಲ್ಯಾಣ ಕರ್ನಾಟಕದ ಪ್ರದೇಶ ವ್ಯಾಪ್ತಿಯಲ್ಲಿ 20% ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ ಅಂದರೆ RPC, GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿನ 92% ಹುದ್ದೆಗಳಿಗೆ, ಹಾಗೇನೆ ರಾಜ್ಯದ ಉಳಿದ 26 ಜಿಲ್ಲೆಗಳಲ್ಲಿ 100% ಹುದ್ದೆಗಳಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪರೀಕ್ಷೆ ನಡೆಯುತ್ತೆ. ಈ ಹುದ್ದೆಗಳಿಗೆ ರಾಜ್ಯದ ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಬೇಕಾದರೂ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 12ನೇ ನೋಡಿ, ಇಲ್ಲಿ ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ 8% ಹುದ್ದೆಗಳಿಗೆ ಇನ್ನು ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ. ಸೊ ನಿಗದಿತ ಶುಲ್ಕದೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR, HSTR ಹುದ್ದೆಗೆ non-HK ಮತ್ತು ಕಲ್ಯಾಣ ಕರ್ನಾಟಕ ಎರಡರಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 371J ಮೀಸಲಾತಿ ಪ್ರಮಾಣ ಪತ್ರ ನಿಮ್ಮ ಹತ್ರ ಇತ್ತು ಅಂತಂದರೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಕೂಡ ನೀವು ಅಪ್ಲಿಕೇಶನ್ನ ಹಾಕೋಕ್ಕೆ ಎಲಿಜಿಬಿಲಿಟಿ ಇರ್ತೀರಾ. ಆ್ಯಂಡ್ ನೆಕ್ಸ್ಟು 371J ಮೀಸಲಾತಿ ಹೊಂದಿದ್ದು PSTR ಮತ್ತು GPSTR ಹುದ್ದೆಗೆ ಕಲಬುರಗಿ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ನೀವು ಸಲ್ಲಿಸಬಹುದು. ನೆಕ್ಸ್ಟು 371J ಮೀಸಲಾತಿಯ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂತ ಇದೆ. ಸದರಿ ಪ್ರಮಾಣ ಪತ್ರವನ್ನು 371J ಮೀಸಲಾತಿಗೆ ಪರಿಗಣಿಸುವಿರಾ ಅಂತ ಕೇಳಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂತ ಇರೋದನ್ನ ಇಲ್ಲಿ ಪರಿಗಣನೆ ಮಾಡ್ತಾರೆ. ಓಕೆ, ಇನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಗ್ರಾಮೀಣ ಮೀಸಲಾತಿ ಕುರಿತು ಕೇಳಿದ್ದಾರೆ. ಇಲ್ಲಿ ಗ್ರಾಮೀಣ ಮೀಸಲಾತಿ ಕುರಿತು ಏನು ಕೊಟ್ಟಿದ್ದಾರೆ ಅಂದರೆ, ನಾನು ಸಾಮಾನ್ಯ ಅಭ್ಯರ್ಥಿ ಆಗಿರ್ತೀನಿ, ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಇನ್ನು 8 ಲಕ್ಷಕ್ಕೂ ಜಾಸ್ತಿ ಇದೆ, ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ. ಅಂದರೆ ಇಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇತ್ತು ಅಂತಂದರೆ ನಿಮ್ಮ ಇನ್ಕಮಲ್ಲಿ ಅದು ನಿಮಗೆ ಬರೋದಿಲ್ಲ, ಗ್ರಾಮೀಣ ಮೀಸಲಾತಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟು ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದೆ, ಸೊ ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ಸಾಮಾನ್ಯ ವರ್ಗ
ವರ್ಗಕ್ಕೆ ಸೇರಿದ ಅಭ್ಯರ್ಥಿಯು ಅವರ ಕುಟುಂಬದ ಆದಾಯ 8 ಲಕ್ಷಕ್ಕೂ ಕಡಿಮೆ ಇದ್ರೆ ಮೇಲು ಸ್ತರಕ್ಕೆ ಸೇರಿಲ್ಲದರ ಬಗ್ಗೆ ಅಂದರೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ನಮೂನೆ 1ರಲ್ಲಿ ಆರ್ಡಿ ನಂಬರ್ ಹೊಂದಿರೋ ಪ್ರಮಾಣ ಪತ್ರವನ್ನು ನೀವು ತಹಸೀಲ್ದಾರಿಂದ ಪಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಆಯ್ತಾ. ಆ್ಯಂಡ್ ನೆಕ್ಸ್ಟ್, ನಾನು ಹಿಂದುಳಿದ ವರ್ಗಗಳಿಗೆ ಸೇರಿದ ಅಂದರೆ 2A 2B 3A 3B ಅಭ್ಯರ್ಥಿ ಆಗಿರ್ತಾರೆ. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಜಾಸ್ತಿ ಇದೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ಇಲ್ಲಿ ಗ್ರಾಮೀಣ ಮೀಸಲಾತಿಗೆ ಅಂದರೆ ಕೆನೆ ಪದರ ನೀತಿ ಕ್ರಿಮಿ ಲೇಯರ್ ಪಾಲಿಸಿ ಅಪ್ಲೈ ಆಗೋದ್ರಿಂದ ಗ್ರಾಮೀಣ ಮೀಸಲಾತಿಗೆ ಕ್ಷೇಮ ಮಾಡೋದಕ್ಕೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ, ಆಯ್ತಾ. ನೆಕ್ಸ್ಟ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು ನನಗೆ ಕ್ರಿಮಿ ಲೇಯರ್ ನೀತಿ ಅನ್ವಯಿಸುತ್ತದೆಯೇ, ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ಸೊ ಕ್ಯಾಟಗರಿ 1 SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ ಆದಾಯದ ಮಿತಿ ಎಲ್ಲೂ ಕೂಡ ನಿಗದಿಪಡಿಸಿಲ್ಲದೆ ಇರೋದ್ರಿಂದ ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳಿಗೆ ಕ್ರಿಮಿ ಲೇಯರ್ ನೀತಿ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಇದನ್ನು ನೀವು ಇದು ಮಾಡ್ಕೋಬೇಕಾಗುತ್ತೆ. ನಾನು ಸಾಮಾನ್ಯ ವರ್ಗ ಅಂದರೆ GM ಅಭ್ಯರ್ಥಿ ಆಗಿದ್ದು ವಾರ್ಷಿಕ ನನಗೆ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿರ್ತಾರೆ, ಕೆನೆ ಪದರ ಮಿತಿಗೆ ಒಳಪಡ್ತೇನೆ ಅಂದರೆ ಕ್ರಿಮಿ ಲೇಯರು. ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿ ಇದೆಲ್ಲವನ್ನು ಕೂಡ ನಾವು ತಗೊಳ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿ ಕ್ರಿಮಿಲೇಯರ್ಗೆ ಒಳಪಡುವ ಸಾಮಾನ್ಯ ವರ್ಗಕ್ಕೆ ಸೇರುವ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಇದನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲದಕ್ಕೂ ಕೂಡ ನೀವು ಮೀಸಲಾತಿಯನ್ನು ಕೋರಬಹುದಾಗಿದೆ, ಎಕ್ಸೆಪ್ಟ್ ಗ್ರಾಮೀಣ ಮೀಸಲಾತಿ. ಓಕೆ, ಆ್ಯಂಡ್ ನೆಕ್ಸ್ಟ್, ನಾನು 2A ಪ್ರವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರ್ತೀನಿ. ನನ್ನ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿರುತ್ತೆ. ಸಾಮಾನ್ಯ ವರ್ಗದಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅನ್ವಯ ಆಗತ್ತಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಗ್ರಾಮೀಣ ಮೀಸಲಾತಿಗೆ ಕೆನೆ ಪದರ ನೀತಿ ಅಪ್ಲೈ ಆಗೋದ್ರಿಂದ ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಜಾಸ್ತಿ ಇದ್ದಲ್ಲಿ ಗ್ರಾಮೀಣ ಮೀಸಲಾತಿಯನ್ನು ಕೋರೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ಅಂತ. ಸೊ ಇಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದವರಿಗೆ ಗ್ರಾಮೀಣ ಮೀಸಲಾತಿ ಇದು ಬರಲ್ಲ, ಬಿಲೋ 8 ಲ್ಯಾಕ್ ಇದ್ದವ್ರಿಗೆ ಮಾತ್ರ ಬರುತ್ತೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ. GPT ಹುದ್ದೆಯ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನ ಗಳಿಸಿರ್ಬೇಕಾದ್ರು, ಇದಂತೂ ತುಂಬ ಕ್ವೆಶನ್ಸು ಕಮೆಂಟ್ಸಲ್ಲಿ ನೋಡ್ತಾನೆ ಇರ್ತೀನಿ. ಓವರ್ ಆಲ್ 50% ಅಥವಾ ಸಬ್ಜೆಕ್ಟ್ ವೈಸ್ 50% ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಪದವಿಯಲ್ಲಿ ಒಟ್ಟಾರೆಯಾಗಿ ನೀವು 50% ಹೊಂದಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸಬ್ಜೆಕ್ಟ್ ವೈಸ್ ಅಲ್ಲ, ಇವಾಗ ಕನ್ನಡ, ಇಂಗ್ಲೀಷು, ಸೋಷಿಯಲ್ಲು, ಮ್ಯಾಥ್ಸು ಸಬ್ಜೆಕ್ಟ್ ವೈಸು 50-50 ಅಲ್ಲ, ಓವರ್ ಆಲ್ 50% ತಗೋಬೇಕಾಗಿರುತ್ತೆ. ಆ್ಯಂಡ್ ಇಲ್ಲೊಂದು ನೋಡಿ, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ PST, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕ ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿರ್ತೇನೆ. ನಾನು ಎಲ್ಲ 3 ಜಿಲ್ಲಾ ವೃಂದಗಳಿಗೆ ಬೇರೆ ಬೇರೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂತಹ ಕ್ಯಾಂಡಿಡೇಟ್ಸ್ ಅವರು ಇಷ್ಟಪಟ್ಟ ಹಾಗೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಆಯ್ತಾ. ಸೊ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಒಂದು ಇದು ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ, ಅರ್ಥ ಆಯ್ತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಗಳನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರ್ಬೇಕು, ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ರೆ ಸಾಕಾಗಲ್ವಾ ಅಂತ. ಅಂದರೆ ಕನ್ನಡ ಟೀಚರ್ಸ್ ಅಂದ್ರೇ ಅವರಿಗೆ ಐಚ್ಛಿಕವಾಗಿ ಇವಾಗ HEK HPK ಅಂತ ಇರುತ್ತೆ, ಕನ್ನಡದ ಜೊತೆಗೆ ಬೇರೆ ನೀವು 2 ಸಬ್ಜೆಕ್ಟ್ಗಳನ್ನ ಓದಿರಬೇಕು. ಸೊ ಅಂದರೆ ನೀವು 3 ವರ್ಷಗಳು ಕೂಡ ಏನಾಗಿರಬೇಕು, ಐಚ್ಛಿಕವಾಗಿ ಕನ್ನಡ ಭಾಷೆಯನ್ನು ಓದಿರಲೇಬೇಕು. ಇಲ್ಲಿ ನೋಡಿ, ಕಡ್ಡಾಯ GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಇಷ್ಟಪಡೋ ಅಭ್ಯರ್ಥಿಗಳು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರೋದು ಕಡ್ಡಾಯವಾಗಿರುತ್ತೆ ಅಂತ. 3 ವರ್ಷಗಳು ಕೂಡ ನೀವು ಐಚ್ಛಿಕವಾಗಿ ಆಪ್ಷನಲ್ ಕನ್ನಡ ಓದಿರಲೇಬೇಕು. ಆ್ಯಂಡ್ ನೆಕ್ಸ್ಟ್, ನಾನು ಪದವಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಕೋರ್ ವಿಷಯ ಅಂದರೆ ಕಲಾ, ಕನ್ನಡ ಮತ್ತು ಜೀವ ವಿಜ್ಞಾನ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾ ಅಂತ. ಅಂದರೆ ಡೆಫಿನೆಟ್ಲಿ ಸಲ್ಲಿಸಬಹುದು. ಇಲ್ಲಿ ಏನು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಅಂತ ಏನು ಕೊಟ್ಟಿದ್ದಾರೆ ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು SSLCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ, ಅಥವಾ ಪದವಿನಲ್ಲಿ ನೀವು ಇಂಗ್ಲೀಷು ಸಬ್ಜೆಕ್ಟ್ನ ನೀವು ಓದಿತ್ತು ಅಂತಂದರೆ, ಅಥವಾ ಆ ಭಾಷೆನಲ್ಲಿ ಡಿಪ್ಲೊಮೊ ನೀವು ಅರ್ಹತೆ ಹೊಂದಿದ್ರು ಅಂತಂದರೆ ಈ ಒಂದು ಇದಕ್ಕೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಅವಕಾಶ ಇದೆ, ಆಯ್ತಾ. ಆ್ಯಂಡ್ ನೆಕ್ಸ್ಟು, ಪ್ರಾಥಮಿಕ ಶಾಲಾ PET ಗ್ರೇಡ್ 2 ವೃಂದದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ PET ಗ್ರೇಡ್ 2
ಮತ್ತು PET ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ TET ಅಗತ್ಯನಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವುದೇ ರೀತಿಯಂತಹ ಒಂದು TETಯ ಅವಶ್ಯಕತೆ ಇಲ್ಲ. HSTR ಮತ್ತು ಫಿಸಿಕಲ್ ಎಜುಕೇಷನ್ನು, ಸಹಶಿಕ್ಷಕರು ಇದಕ್ಕೆ ಯಾವುದಕ್ಕೂ ಕೂಡ TET ಇಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ TET ಮತ್ತು CTET ಅಗತ್ಯ ಅಂದರೆ ಡೆಫಿನೆಟ್ಲಿ ಹೌದು. ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ TET ಪೇಪರ್ 1 ಮಾಡ್ಕೊಂಡಿರಬೇಕು. ಇಲ್ಲಿ ನೋಡಿ, TET ಪೇಪರ್ 1 ಕಡ್ಡಾಯವಾಗಿ ಪಡ್ಕೊಂಡಿರಬೇಕು. SC ST ಮತ್ತು ಕ್ಯಾಟಗರಿ 1 PH ಕ್ಯಾಂಡಿಡೇಟ್ಸ್ಗಳು 55% ತೊಗೊಂಡಿರಬೇಕು. ಮತ್ತು ಉಳಿದಂಥವರು 60% ಜೊತೆಗೆ ಪಾಸ್ ಆಗಿರಬೇಕು ಅಂದರೆ 90 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ GPTಗೂ ಕೂಡ ಸೇಮ್ ಕೇಳಿದ್ದಾರೆ, CTET ಮತ್ತು ಇದು ಅಗತ್ಯನಾ ಅಂತ. ಹೌದು, ಪತ್ರಿಕೆ 2 ನೀವು SC ST ಕ್ಯಾಟಗರಿ 1 ಅವರು 55% ಅಂಕಗಳ ಜೊತೆಗೆ, ಹಾಗೆಯೇ ನಾರ್ಮಲ್ ಅವರು 60% ಅಂಕಗಳ ಜೊತೆಗೆ ನೀವೇನು ಮಾಡಿರಬೇಕು, CTET ಅಥವಾ TETನ ಪಾಸ್ ಮಾಡ್ಕೊಂಡಿರಲೇಬೇಕು. ಇನ್ನು ನೋಡಿ, ಇಲ್ಲಿ ಸೇವಾನಿರತ ಅಭ್ಯರ್ಥಿಗಳು ಸಂಬಂಧಪಟ್ಟ NOC ಬಗ್ಗೆ ಕೇಳಿದ್ದಾರೆ. NOCಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾ ಸೇವಾನಿರತ ಅಭ್ಯರ್ಥಿ ಅಂತ. ಸೇವಾನಿರತ ಅಭ್ಯರ್ಥಿ NOCಯನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನಾ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು ಕಡ್ಡಾಯ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2026ನೇ ಸಲ ಮತ್ತೊಮ್ಮೆ GPT ಹುದ್ದೆಗೆ ಅವಕಾಶ ಇದೆಯಾ ಅಂತ. ಆಲ್ರೆಡಿ ಅವರು GPT ಅಂದರೆ ಗ್ರಾಜ್ಯುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಾನು ಅದೇ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತಂದರೆ ಡೆಫಿನೆಟ್ಲಿ ನಾಟ್. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇವಾಗ ಆಲ್ರೆಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದು 26ನೇ ಸಲ ಮತ್ತೊಂದು ಸಲ ನಿಮಗೆ GPT ಹುದ್ದೆಗೆ ಅವಕಾಶ ಇರೋದಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ GPT ಶಿಕ್ಷಕಿಯಾಗಿದ್ದು ನಾನು ಪ್ರೌಢಶಾಲಾ ಶಿಕ್ಷಕಿಗೆ ಅರ್ಹತೆ ಇದೆಯಾ ಅಂತಂದರೆ ಆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನೀವು GPT ಶಿಕ್ಷಕಿಯಾಗಿ ಅಥವಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರೆ ಹೈಸ್ಕೂಲ್ ಟೀಚರ್ಸ್ಗೆ ನಿಮಗೆ ಪ್ರೌಢಶಾಲಾ ಸಹಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ನಿಮಗೆ ಇರುತ್ತೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್, ಅನುದಾನಿತ ಶಾಲೆಯಲ್ಲಿ ಕಳೆದ 2 ವರ್ಷದಿಂದ ಪ್ರೌಢಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಶಿಕ್ಷಕರ ಹುದ್ದೆಗೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾ ಅಂತಂದರೆ ಮಾಡ್ಬೋದು. ನೀವು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೀವು ಶಿಕ್ಷಕರಾಗೋದಕ್ಕೆ ಅಪ್ಲಿಕೇಶನ್ನ ಹಾಕುವಂತಹ ಒಂದು ಅವಕಾಶ ಇದೆ. ಆ್ಯಂಡ್ ನೆಕ್ಸ್ಟ್, ನಾನು ಇತರ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ದು NOC ಪಡೆದು ಅರ್ಜಿ ಸಲ್ಲಿಸಬಹುದಾ. ನೀವು ಈ ಡಿಪಾರ್ಟ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ನೀವು ಈ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ NOCಯನ್ನು ಪಡೆದು ಅಪ್ಲಿಕೇಶನ್ ಹಾಕಬೇಕಾ ಅಂತ ಕ್ವೆಶ್ಚನ್. ಸೊ NOC ಇಲ್ಲದೆ ಕೂಡ ಅರ್ಜಿಯನ್ನು ಹಾಕಬಹುದು. ಆಯಿತಾ. 1:2 ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಂತಹ ಸಂದರ್ಭದಲ್ಲಿ ದಾಖಲೆಗಳ ಒಂದು ಪರಿಶೀಲನೆ ಅಂದರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನೇಮಕಾತಿ ಪ್ರಾಧಿಕಾರಕ್ಕೆ ನೀವೇನು ಮಾಡಬೇಕಾಗುತ್ತೆ, ಆ ಒಂದು ಇದನ್ನು ಹಾಜರುಪಡಿಸಬೇಕಾಗತ್ತೆ. ಇನ್ನು ಯೋಜನಾ ನಿರಾಶ್ರಿತರು ಅಂತ ಬಂದಾಗ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನಕ್ಕೆ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆಮೇಲೆ ಮದುವೆ ಆಗಿರೋವಂಥ ಹೆಣ್ಣು ಮಕ್ಕಳು ತಂದೆಯ ಹೆಸರಿನಲ್ಲಿ ಪಡೆದ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಸಲ್ಲಿಸಬಹುದು, ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಏನು ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಟಿಫಿಕೇಟ್ನ ಮದುವೆ ಆಗಿರೋ ಹೆಣ್ಮಕ್ಳು ಕೂಡ ಅಪ್ಲೈ ಮಾಡ್ಬೋದು. ನಮೂನೆಯಲ್ಲಿ ಅಭ್ಯರ್ಥಿಯ ಹೆಸರು ಸ್ಪಷ್ಟವಾಗಿ ನಮೂದಿಸಿರಬೇಕು. ನೀವು ಮದುವೆ ಆಗಿರ್ತೀರಾ, ಆ ಒಂದು ಸರ್ಟಿಫಿಕೇಟು ನಿಮ್ಮ ತಂದೆ ಹೆಸರಲ್ಲಿ ಇದ್ರೂ ಕೂಡ ನಿಮ್ಮ ಹೆಸರು ಸ್ಪಷ್ಟವಾಗಿ ಅಲ್ಲಿ ನಮೂದಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು 34 ಕ್ವೆಶ್ಚನ್ಸು. ಆಮೇಲೆ ಇನ್ನೂ ನೋಡಿ, ವಿಶೇಷ ಸೂಚನೆ ಏನು ಕೊಟ್ಟಿದ್ದಾರೆ, ಸದರಿ ಪ್ರಶ್ನೋತ್ತರಗಳು ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಸುತ್ತೋಲೆ ಆದೇಶ ಮತ್ತು ಅಧಿಸೂಚನೆಗೆ ಒಳಪಟ್ಟಿರುತ್ತದೆ ಅಂತ ಕೊಟ್ಟಿದ್ದಾರೆ. ಆಯಿತಾ. ಸೊ ಇದಿಷ್ಟು ಕ್ವೆಶನ್ಸು ರಿಪೀಟೆಡ್ ಆಗಿ ಇಲಾಖೆಗೆ ಹೋಗಿದ್ದಂತಹ ಒಂದು ಕ್ವೆಶನ್ಸ್ ಆಗಿತ್ತು. ಹಾಗಾಗಿ ಅದನ್ನು ಒಂದು ಸುತ್ತೋಲೆ ಥರನೇ ನಿಮಗೆ ಈಗ ಬಿಟ್ಟಿದ್ದಾರೆ. ಹೋಪ್ಫುಲಿ ನಿಮ್ಮ ಕೆಲವೊಂದು ಕ್ವೆಶನ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.